ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ನಾನು ಹೇಳಿದೆ ಅವ್ರ ಆತ್ಮಕ್ಕೆ ಶಾಂತಿ ಕೊಡ್ತೀನಿ ಅಷ್ಟೇ. ಬಹುಶಃ ಕನ್ಫ್ಯೂಷನ್ ಬೇಡ. ನಿನ್ನೆ ನಿರ್ಮಾಪಕ ವಾಣಿಜ್ಯ ಮಂಡಳಿ ನಾನು ಚರ್ಚೆಯಲ್ಲಿದ್ದೆ. ಊಹಾಪೋಹಗಳು ಮಾಡಿ ನಾವು ವಾಣಿಜ್ಯ ಮಂಡಳಿ ಮಾತು ಕತೆ ಆಗೋದು ನಿಜ. ಆ ಮಾತಲ್ಲಿ ಯಾರಿಗೂ ಏನು ಕಂಪೇರ್ ಮಾಡ್ಕೊಂಡು ಮಾಡೋದು ತಪ್ಪು ಅನಿಸುತ್ತೆ. ನಿಜವಾಗ್ಲೂ ಒಂದು ದೊಡ್ಡ ವ್ಯಕ್ತಿ, ಮಹಾನ್ ವ್ಯಕ್ತಿ, ಕನ್ನಡ ಚಿತ್ರರಂಗದಲ್ಲಿ ಕಂಡಂಥ ಅಪರೂಪದ ನಿರ್ದೇಶಕ. ಕೆಲವೇ ನಿರ್ದೇಶಕ ಅವ್ರು ನಿಂತ್ಕೊತಾರೆ. ಅವರ ಆತ್ಮಕ್ಕೆ ಶಾಂತಿ ಕೋರ್ಬೇಕಷ್ಟೇ. ಯಾಕಂದರೆ ಅವರು ಚಿತ್ರರಂಗದ ಬಗ್ಗೆ ಭಾಳ ನಂಬಿಕೆ ಇತ್ತು. ಆಮೇಲೆ ಭಾಳ ಕಷ್ಟದಲ್ಲೂ ಕೂಡ ಇದ್ದರು. ನಿನ್ನೆ ಒಂದು 2 ಮಾತು ಹೇಳೋದ್ರು ಅವರು. ಹಿರಿಯರಿಗೆ 2,000 ಕೊಡುವಂಥ ಏನೊಂದು ಯೋಜನೆ ಕೊಡಿ, ತುಂಬ ಕಷ್ಟದಲ್ಲಿದ್ದೀವಿ ನಾವು, ಎಲ್ಲ ನಿರ್ಮಾಪಕರು, ನಿರ್ದೇಶಕರು, ವಿತರಕರು ಅಂಥವ್ರು ಸಹಾಯ ಮಾಡುವಂಥ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಅಂತ ಹೇಳ್ತಾ ಅವ್ರು ಕೊನೆಯ ಮಾತನ್ನು ಹೇಳಿದ್ರು. ಅದಕ್ಕೆ ಆ ಮಾಡಿಸುವಂಥ ಕೆಲಸ ವಾಣಿಜ್ಯ ಮಂಡಳಿ ಮಾಡೋ ಕೆಲಸ ಮಾಡ್ತೀವಿ ಅಂತ ಮತ್ತೊಮ್ಮೆ ಅವರಿಗೆ ಅವ್ರ ಕುಟುಂಬಕ್ಕೆ ಈ ದುಃಖವನ್ನು ತಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ನಾನು ಹಾರೈಸ್ತೀನಿ. ನಾನು ಹೇಳಿದೆ ಅವ್ರ ಆತ್ಮಕ್ಕೆ ಶಾಂತಿ ಕೊಡ್ತೀನಿ ಅಷ್ಟೇ. ಬಹುಶಃ ಕನ್ಫ್ಯೂಷನ್ ಬೇಡ. ನಿನ್ನೆ ನಿರ್ಮಾಪಕ ವಾಣಿಜ್ಯ ಮಂಡಳಿ ನಾನು ಚರ್ಚೆಯಲ್ಲಿದ್ದೆ. ಊಹಾಪೋಹಗಳು ಮಾಡಿ ನಾವು ವಾಣಿಜ್ಯ ಮಂಡಳಿ ಮಾತು ಕತೆ ಆಗೋದು ನಿಜ. ಆ ಮಾತಲ್ಲಿ ಯಾರಿಗೂ ಏನು ಕಂಪೇರ್ ಮಾಡ್ಕೊಂಡು ಮಾಡೋದು ತಪ್ಪು ಅನಿಸುತ್ತೆ. ನಿಜವಾಗ್ಲೂ ಒಂದು ದೊಡ್ಡ ವ್ಯಕ್ತಿ, ಮಹಾನ್ ವ್ಯಕ್ತಿ, ಕನ್ನಡ ಚಿತ್ರರಂಗದಲ್ಲಿ ಕಂಡಂಥ ಅಪರೂಪದ ನಿರ್ದೇಶಕ. ಕೆಲವೇ ನಿರ್ದೇಶಕ ಅವ್ರು ನಿಂತ್ಕೊತಾರೆ. ಅವರ ಆತ್ಮಕ್ಕೆ ಶಾಂತಿ ಕೋರ್ಬೇಕಷ್ಟೇ. ಯಾಕಂದರೆ ಅವರು ಚಿತ್ರರಂಗದ ಬಗ್ಗೆ ಭಾಳ ನಂಬಿಕೆ ಇತ್ತು. ಆಮೇಲೆ ಭಾಳ ಕಷ್ಟದಲ್ಲೂ ಕೂಡ ಇದ್ದರು. ನಿನ್ನೆ ಒಂದು 2 ಮಾತು ಹೇಳೋದ್ರು ಅವರು. ಹಿರಿಯರಿಗೆ 2,000 ಕೊಡುವಂಥ ಏನೊಂದು ಯೋಜನೆ ಕೊಡಿ, ತುಂಬ ಕಷ್ಟದಲ್ಲಿದ್ದೀವಿ ನಾವು, ಎಲ್ಲ ನಿರ್ಮಾಪಕರು, ನಿರ್ದೇಶಕರು, ವಿತರಕರು ಅಂಥವ್ರು ಸಹಾಯ ಮಾಡುವಂಥ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಅಂತ ಹೇಳ್ತಾ ಅವ್ರು ಕೊನೆಯ ಮಾತನ್ನು ಹೇಳಿದ್ರು. ಅದಕ್ಕೆ ಆ ಮಾಡಿಸುವಂಥ ಕೆಲಸ ವಾಣಿಜ್ಯ ಮಂಡಳಿ ಮಾಡೋ ಕೆಲಸ ಮಾಡ್ತೀವಿ ಅಂತ ಮತ್ತೊಮ್ಮೆ ಅವರಿಗೆ ಅವ್ರ ಕುಟುಂಬಕ್ಕೆ ಈ ದುಃಖವನ್ನು ತಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ನಾನು ಹಾರೈಸ್ತೀನಿ. ನಾನು ಹೇಳಿದೆ ಅವ್ರ ಆತ್ಮಕ್ಕೆ ಶಾಂತಿ ಕೊಡ್ತೀನಿ ಅಷ್ಟೇ. ಬಹುಶಃ ಕನ್ಫ್ಯೂಷನ್ ಬೇಡ. ನಿನ್ನೆ ನಿರ್ಮಾಪಕ ವಾಣಿಜ್ಯ ಮಂಡಳಿ ನಾನು ಚರ್ಚೆಯಲ್ಲಿದ್ದೆ. ಊಹಾಪೋಹಗಳು ಮಾಡಿ ನಾವು ವಾಣಿಜ್ಯ ಮಂಡಳಿ ಮಾತು ಕತೆ ಆಗೋದು ನಿಜ. ಆ ಮಾತಲ್ಲಿ ಯಾರಿಗೂ ಏನು ಕಂಪೇರ್ ಮಾಡ್ಕೊಂಡು ಮಾಡೋದು ತಪ್ಪು ಅನಿಸುತ್ತೆ. ನಿಜವಾಗ್ಲೂ ಒಂದು ದೊಡ್ಡ ವ್ಯಕ್ತಿ, ಮಹಾನ್ ವ್ಯಕ್ತಿ, ಕನ್ನಡ ಚಿತ್ರರಂಗದಲ್ಲಿ ಕಂಡಂಥ ಅಪರೂಪದ ನಿರ್ದೇಶಕ. ಕೆಲವೇ ನಿರ್ದೇಶಕ ಅವ್ರು ನಿಂತ್ಕೊತಾರೆ. ಅವರ ಆತ್ಮಕ್ಕೆ ಶಾಂತಿ ಕೋರ್ಬೇಕಷ್ಟೇ. ಯಾಕಂದರೆ ಅವರು ಚಿತ್ರರಂಗದ ಬಗ್ಗೆ ಭಾಳ ನಂಬಿಕೆ ಇತ್ತು. ಆಮೇಲೆ ಭಾಳ ಕಷ್ಟದಲ್ಲೂ ಕೂಡ ಇದ್ದರು. ನಿನ್ನೆ ಒಂದು 2 ಮಾತು ಹೇಳೋದ್ರು ಅವರು. ಹಿರಿಯರಿಗೆ 2,000 ಕೊಡುವಂಥ ಏನೊಂದು ಯೋಜನೆ ಕೊಡಿ, ತುಂಬ ಕಷ್ಟದಲ್ಲಿದ್ದೀವಿ ನಾವು, ಎಲ್ಲ ನಿರ್ಮಾಪಕರು, ನಿರ್ದೇಶಕರು, ವಿತರಕರು ಅಂಥವ್ರು ಸಹಾಯ ಮಾಡುವಂಥ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಅಂತ ಹೇಳ್ತಾ ಅವ್ರು ಕೊನೆಯ ಮಾತನ್ನು ಹೇಳಿದ್ರು. ಅದಕ್ಕೆ ಆ ಮಾಡಿಸುವಂಥ ಕೆಲಸ ವಾಣಿಜ್ಯ ಮಂಡಳಿ ಮಾಡೋ ಕೆಲಸ ಮಾಡ್ತೀವಿ ಅಂತ ಮತ್ತೊಮ್ಮೆ ಅವರಿಗೆ ಅವ್ರ ಕುಟುಂಬಕ್ಕೆ ಈ ದುಃಖವನ್ನು ತಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ನಾನು ಹಾರೈಸ್ತೀನಿ.